ನಮಸ್ಕಾರ. ನಮ್ಮ ಬ್ರದರ್ ಲೋಕೇಶ್ SJ ಕ್ಯಾನ್ಸರ್ ಆಗಿರೋದು ಒಂದು 1.5 ಮಂತ್ ಆಯಿತು. ಕಿಮೊಥೆರಪಿ ನಡೀತಾ ಇದೆ. ಆನ್ಲೈನ್ ಒಂದು ಪ್ರೋಸೆಸ್ ನೋಡಿದಾಗ ಇದ್ರಿಗೆ ಹಾಸ್ಪಿಟ್ಲ್ ಬಗ್ಗೆ ಗೊತ್ತಾಯಿತು. ನಿರಂಜನ್ ದೇಶಪಾಂಡೆ ಅವರು ಒಂದ್ಸರಿ ಲೈವ್ ಬಂದಿದ್ರು. ಅವಾಗ ಅದನ್ನ ನಾನು ನೋಡಿ ನಾನು ಸಹ ಬರ್ಬೇಕಂತ ಅನಿಸ್ತು, ಬಂದೆ. ಊಟ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ನೇಲಿಗೆ ಮತ್ತೆ ಹಲ್ಲಿನ ಒಳಗಡೆ ಮಧ್ಯದಲ್ಲಿ ಒಂದು ಗಂಟು ಬಂತು. ಆ ಗಂಟು ಪ್ರಕಾರದ ಚೆಕ್ ಮಾಡಿಸಿದಾಗ ಅದು ಬೈಪಾಸ್ ಅಂತ ಡೀಟೇಲ್ಸ್ ಕೊಟ್ರು. ಮಧ್ಯದಲ್ಲಿದೆ, ಆಪರೇಷನ್ ಮಾಡಬೇಕು ಅಂದ್ರೆ ಇದನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ರು. ಈ ಲಡ್ಕಿ ಏನ್ ಆಗ್ತಿರ್ಲಿಲ್ಲ. 10 ವರ್ಷದಿಂದ ಡ್ರಿಂಕ್ಸ್ ಮಾಡಿದ್ರು, ಅದನ್ನ ಬಿಟ್ಟಿದ್ರು. ಬೀಡಿ ಸಿಗರೇಟ್ ಸೇರ್ತಾ ಇದ್ರು. ಮುಂಚೆ ಇಲ್ಲಿ ಜನನಿ ಬಸ್ ಡ್ರೈವರ್ ಆಗಿದ್ರು. ಇವಾಗ ಹಾಸ್ಪಿಟ್ಲಿಗೆ ಓಡಾಡ್ತಾ ಇರೋದ್ರಿಂದ ಕೆಲಸ ಸ್ಟಾಪ್ ಮಾಡಿದ್ವಿ. ಹಾಸ್ಪಿಟಲ್ ಆಲ್ರೆಡಿ ಸ್ಟಾರ್ಟ್ ನಡೀತದೆ. ಅದು 1.5 ಮಂತ್ ಬಿಫೋರ್ ನಾವು ಚೆಕ್ ಮಾಡಿದ ಪ್ರಕಾರದಲ್ಲಿ ಈ ಹಾಸ್ಪಿಟ್ಲಿದ್ದು ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಅದು ಮುಗಿಲಿ ಅಂತ ಇನ್ನೊಂದು 3 days ಇದೆ. ಅದನ್ನ ಮುಗಿಸಿದ ಇದನ್ನ ಟ್ಯಾಬ್ಲೆಟ್ ತಗೊಳ್ಳಕ್ಕೆ ಹೇಳಿದ್ದಾರೆ. ನಿಮ್ದು ಇನ್ಫರ್ಜನ್ ಮೆಡಿಸಿನ್ ಕೊಟ್ಟಿರೋದು. ತದನಂತರ ಅದನ್ನ ಸ್ಟಾರ್ಟ್ ಮಾಡ್ತೀವಿ. 3 days ನಂತರ ಸ್ಟಾರ್ಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಊಟ ತಿಂಡಿ ನಾರ್ಮಲ್ ಆಗಿ ಒಂದು 2-3 ಮುದ್ದೆ ಮಾಡಿಕೊಟ್ರೆ 1-2-3 ಹೊತ್ತು ತಿಂತಾರೆ. ಅದ್ರ ಜೊತೆ ಜ್ಯೂಸ್ ಗಂಜಿ ಅದರಲ್ಲಿ ನಡೀತಾ ಇದೆ. ಏನು ತಿನ್ನಕ್ಕಾಗಲ್ಲ, ಅಗಿಲಿಕ್ಕಾಗಲ್ಲ. ನಾವಿದೆ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಯಾವುದೇ ರೀತಿ ಅದ್ರ ತೊಂದರೆ ಇಲ್ಲ. ಅಂದ್ರೆ ಇದು ಸಮಸ್ಯೆ ಇರೋದ್ರಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂತ ಬಂದಿದ್ದೀವಿ.